ಹಾಯ್ ಹಲೋ ನಮಸ್ತೆ ತಮಗೆಲ್ಲರಿಗೂ ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮ ಬಿಗ್ ಬಾಸ್ ಕತೆ ಕೃಷಿ ತಾಪಣ್ಣ ಜೊತೆಗೆ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. 106 ಡೇಸ್ ಈಗ ಉಳ್ಕೊಂಡಿದ್ದು ಕೇವಲ 3 ವಾರಗಳ ಕಾಲ ಮಾತ್ರ, ಇನ್ಕ್ಲೂಡಿಂಗ್ ವೈಲ್ಡ್ ಕಾರ್ಡ್ ಎಂಟ್ರಿ 21 ಜನ ಇದ್ರು. ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದು ಕೇವಲ 8 ಜನ ಮಾತ್ರ. ಹೀಗಾಗಿ ಬಿಗ್ ಬಾಸ್ ಪಟ್ಟವನ್ನು ಈ ಬಾರಿ ಯಾರು ಗೆಲ್ತಾರೆ, ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ, ಈ ರೀತಿಯ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾನೆ ಇದೆ. ಅದು ಬಿಗ್ ಬಾಸ್ ನೋಡುವಂಥ ವೀಕ್ಷಕರಾಗಿರ್ಬೋದು, ಹಾಗೆ ಅಲ್ಲಿರುವಂತಹ ಏನು ಕಂಟೆಸ್ಟೆಂಟ್ಸ್ಗಳಿದ್ದಾರೆ ಅವರ ಫಾಲೋವರ್ಸ್ಗಳು ಕೂಡ ಸಾಕಷ್ಟು ಲೆಕ್ಕಾಚಾರಗಳು ತೊಡ್ಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಕಳೆದ ವಾರ ಹೊರಬಂದಂತಹ ಕಂಟೆಸ್ಟೆಂಟ್ ಕೃಷಿ ತಾಪಣ್ಣವರು ಫಾರ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಯ ಜರ್ನಿಯ ಬಗ್ಗೆ ಮಾತನಾಡೋದಕ್ಕೆ ಫಸ್ಟ್ ನ್ಯೂಸ್ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಶೋ ಕೃಷಿ. ಹೇಗಿದ್ದೀರಾ? ಸಿಕ್ಕಾಪಟ್ಟೆ ಬ್ಲಾಕ್ ಆಗಿದ್ದೀರಿ ಎಲ್ಲೊಂದ್ ಕಡೆ. ಆಕ್ಚುಲಿ ತುಂಬಾ ಬ್ಲಾಕ್ ಆಗ್ಬಿಟ್ಟಿದ್ದೀನಿ ನಾನು. ಎಲ್ಲಿದ್ದೀರಿ ಅಂತ ಗೊತ್ತಾಗ್ತಾ ಇದೆಯಾ? ಎಲ್ಲಿದ್ದೀರಿ ಅಂತ ಗೊತ್ತಾಗ್ತಾ ಇದೆಯಾ? 4 ಗೋಡೆಗಳ ಮಧ್ಯೆ ಆಲ್ಮೋಸ್ಟ್ 85 ಡೇಸ್ ಇದ್ದು ಹೊರಗಡೆ ಜಸ್ಟ್ ಸಡನ್ ಆಗಿ ಹೊರಗಡೆ ಬಂದು ಐ ಆಮ್ ಆಕ್ಚುಲಿ ವೆರಿ ಬ್ಲಾಕ್. ತುಂಬಾ ಬ್ಲಾಕ್ ಆಗ್ಬಿಟ್ಟಿದ್ದೀನಿ. ಹ್ಯಾಂಗ್ ಓವರ್ ತರ ಬೆಳಿಗ್ಗೆ ತಕ್ಷಣ ಮ್ಯೂಸಿಕ್ ಬೇಕು ಅಥವಾ ಅಕ್ಕಪಕ್ಕ ಆಕ್ಚುಲಿ ನಾನು ನೆನ್ನೆ ಹೊರಗಡೆ ಬರ್ತಾ ಇದ್ದಂಗೆ ಬೆಳಗ್ಗೆ ಎದ್ದು ಬ್ಲಾಂಕೆಟ್ ಒಳಗಡೆ ಇದ್ದೀನಿ. ನನಗೆ ಎಚ್ಚರ ಆಗಿದೆ, ನಾನು ಎದ್ದೇಳ್ತಾ ಇಲ್ಲ, ಯಾಕಂದ್ರೆ ಸಾಂಗ್ ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಬೆಳಗಿನ ಜಾವ ಸ್ವಲ್ಪ ಶೆಕೆ ಆದಾಗ ಬಿಗ್ ಬಾಸ್ AC ಹಾಕಿ ಬಿಗ್ ಬಾಸ್ ಅಂತ ಕೂಗಾಡ್ತಿದ್ದೆ. ಸೊ ಐ ಆಮ್ ಸ್ಟಿಲ್ ಇನ್ ದಟ್ ಹ್ಯಾಂಗ್ ಓವರ್. ಯಾಕಂದ್ರೆ ತುಂಬಾ ವಾರಗಳ ಕಾಲ ನೀವು ಇದ್ರಿ ಬಿಗ್ ಬಾಸ್ ಮನೆಯಲ್ಲಿ. ಮೇ ಬಿ ಆ ಹ್ಯಾಂಗ್ ಓವರ್ ಜಾಸ್ತಿನೇ ಹಂಗೆ ಕ್ಯಾರಿ ಮಾಡ್ಕೊಂಡು ಎಷ್ಟು ದಿನ ಬೇಕಾಗಬಹುದು ನಾರ್ಮಲ್ ಆಗೋದಕ್ಕೆ? ಐ ಡೋಂಟ್ ನೋ. ಆಕ್ಚುಲಿ ಅಲ್ಲಿ ಹೋಗಿ ನಂಗೆ ಒಂದು 2-3 ವೀಕ್ಸ್ ಆಯ್ತು ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ. ಪ್ರಾಬ್ಲಿ ಅಲ್ಲಿಂದ ಹೊರಗಡೆ ಬಂದು ಐ ಡೋಂಟ್ ನೋ ಹೌ ಲಾಂಗ್ ಇಟ್ ವಿಲ್ ಟೇಕ್. ಎಲ್ರಿಗೂ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಚಾನ್ಸ್ ಸಿಗಲ್ಲ, ಅದರಲ್ಲೂ ಮತ್ತೊಮ್ಮೆ ಸೆಕೆಂಡ್ ಚಾನ್ಸ್ ಅಂತಾರಲ್ಲ, ಅದು ಎಲ್ರಿಗೂ ಸಿಗೋದು. ನಿಮ್ಗೆ ಸಿಕ್ಕಿತ್ತು ಈ ವರ್ಷ, ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್, ಸೆಕೆಂಡ್ ಟೈಮ್? ಆಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್ ನನಗೆ ಅಷ್ಟು ಏನು ಡಿಫ್ರೆನ್ಸ್ ಆಗಲಿಲ್ಲ. ಬಿಕಾಸ್ ನಾನು ಫಸ್ಟ್ ಡೇಯಿಂದ ಹೋಗಿ ಹೇಗಿದ್ದೆ, ಸೆಕೆಂಡ್ ಡೇನೂ ಕೂಡ ಹಾಗೆ ಇದ್ದೆ. ಒಳಗಡೆ ಇರೋರಿಗೆ ತುಂಬ ಭಯ ಇತ್ತು. ಐ ಥಿಂಕ್ ಲಾಸ್ಟ್ ವೀಕ್ವರೆಗೂ ಅವ್ರನ್ನ ನಾನು ಹೋಗಿ ಬರೋ ವೀಕ್ವರೆಗೂ ನಾನು ಹೋಗಿ ಮತ್ತೆ 6 ವೀಕ್ಸ್ ಅಲ್ಲಿದ್ದೆ. 6 ವೀಕ್ಸ್ವರೆಗೂ ಅವ್ರು ನನ್ನ ಕಂಟಿನ್ಯೂಸ್ ನಾಮಿನೇಟ್ ಮಾಡ್ತಿದ್ರು. ರೀಸನ್ ಬೀಯಿಂಗ್ ನಾನು ಹೊರಗಡೆ ಹೋಗಿ ಎಲ್ಲ ನೋಡಿಕೊಂಡು ತಿಳ್ಕೊಂಡು ಬಂದಿದ್ದೀನಿ ಅಂತ. ವೆರಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇಟ್ ಡಿಡ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ಮೀ. ನಾನು ಹೊರಗಡೆ ಬಂದು ನೋಡಿ ಮಾಡಿ ಏನೇ ಮಾಡಿ ವಾಪಸ್ ಹೋದ್ರು ಕೂಡ ನಂಗೆ ಯಾರ ಮೇಲೂ ಇದ್ದಿದ್ದ ಪರ್ಸ್ಪೆಕ್ಟಿವ್ ಚೇಂಜ್ ಆಗಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಪ್ರಾಬ್ಲಿ ಅಲ್ಲಿ ಇರೋರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಅನ್ಸುತ್ತೆ. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್. ನಮ್ಗೆ ಇಲ್ಲಿ ಹೊರಗಡೆ ಇರೋರಿಗೆ ಓಕೆ ಬಿಗ್ ಬಾಸ್ ಮನೆ ಇರ್ತಾರೆ ಅಂತ ಹೇಳಿ ಅನಿಸುತ್ತೆ, ಬಟ್ ಅಲ್ಲಿ ಒಂದೊಂದು ಗಂಟೆ ಕೂಡ ಕಳೆಯೋದು ತುಂಬ ಡಿಫಿಕಲ್ಟ್. ವೆರಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ತುಂಬ ಡಿಫಿಕಲ್ಟ್. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಕೈಲಿ ಅದಾಗುತ್ತೆ ಅಂತ. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಬಟ್ ಐ ರೆಸ್ಪೆಕ್ಟ್ ಟು ಈಚ್ ಆ್ಯಂಡ್ ಎವ್ರಿಬಡಿ. 1 ವೀಕಲ್ಲಿ ಹೊರಗಡೆ ಬಂದವರು ಅಥವಾ 8 ವೀಕಲ್ಲಿ ಹೊರಗಡೆ ಬಂದವರು ಅಥವಾ ಫಿನಾಲೆವರೆಗೂ ಇರೋವರೆಗೂ ಎಲ್ಲರಿಗೂ ರೆಸ್ಪೆಕ್ಟ್. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ದೇರ್. ಫಸ್ಟ್ ಟೈಮ್ ಎಲಿಮಿನೇಟ್ ಆದಾಗ ತುಂಬಾನೇ ಬೇಜಾರಾಗಿರುತ್ತೆ, ಸಹಜ ಅದು. ಸೆಕೆಂಡ್ ಟೈಮ್ ಯೂಸ್ ಟು ಅಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಇನ್ನು ಯಾವ್ದು ಬೇಕಾದ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಹೋಗೋ ಚಾನ್ಸಸ್ ಇದೇ ಇರುತ್ತೆ. ಸೊ ಅಷ್ಟು ಸ್ಟ್ರಾಂಗ್ ಇದ್ದಂಥ ಕೃಷಿ ಬಿಗ್ ಬಾಸ್ ಫಿನಾಲೆವರೆಗೂ ಯಾಕೆ ಇರೋದಕ್ಕೆ ಸಾಧ್ಯ ಆಗಲಿಲ್ಲ? ಆಕ್ಚುಲಿ ವೆರಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಂಗೆ ಫಸ್ಟ್ ಟೈಮಲ್ಲಿ ನಂಗೆ ಬೇಜಾರಾಗಿರಲಿಲ್ಲ. ಸೆಕೆಂಡ್ ಟೈಮ್ ನಾನು ಎಲಿಮಿನೇಟ್ ಆದಾಗ ಬೇಜಾರಾಯಿತು. ಫಸ್ಟ್ ಟೈಮ್ ಐ ವಾಸ್ ವೆರಿ ಕೂಲ್, ಓಕೆ ಫೈನ್ ಅಂತ ಹೇಳ್ಬಿಟ್ಟು ಬಂದೆ. ಸೆಕೆಂಡ್ ಟೈಮ್ ನಂಗೆ ಬೇಜಾರಾಯಿತು, ನಾಟ್ ಬಿಕಾಸ್ ನಾನು ಹೊರಗಡೆ ಬಂದೆ ಅಂತ ಹೇಳ್ಬಿಟ್ಟು. ಐ ವಾಸ್ ಅಪ್ಸೆಟ್ ಅಬೌಟ್ ಅ ಪೀಪಲ್ ಇನ್ಸೈಡ್. ಮನೆ ಒಳಗಡೆ ಇರೋ ಜನರಿಂದ ನಾನು ಸ್ವಲ್ಪ ಅಪ್ಸೆಟ್ ಆಗಿದ್ದೆ. ರೀಸನ್ ಬಿಂಗ್ ಈಗ ಐ ಡೋಂಟ್ ನೋ, ಹೊರಗಡೆ ಇರೋರಿಗೆ ಎವ್ರಿಬಡಿ ಎಲ್ಲರಿಗೂ ಒಂದು ಫೇವ್ರೇಟ್ಸ್ ಅಂತ ಇರ್ತಾರೆ, ಒಂದು ಪರ್ಸ್ಪೆಕ್ಟಿವ್ ಅಂತ ಇರ್ತಾರೆ. ಬಟ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ದಿನ 24 hours, ಅದು 24 hours ಬಿಗ್ ಬಾಸ್ ಆ್ಯಕ್ಚುಲಿ ನಡೀತಾ ಇರೋದು. ಬಟ್ ಹೊರಗಡೆ ಇರೋರಿಗೆ ಒಂದು ದಿನದಲ್ಲಿ ನೋಡೋದು 1.5 ಗಂಟೆ. 1.5 ಗಂಟೆ ಬಿಗ್ ಬಾಸ್ ಅಂತ. 1.5 ಗಂಟೆಯಲ್ಲಿ ಯು ಆ್ಯಕ್ಚುಲಿ ಕೆನಾಟ್ ನೋ ಒಳಗಡೆ ಏನು ನಡೀತಿದೆ ಅಂತ. 24 hours 1.5 ಮಾತ್ರ ತೋರಿಸ್ತಿದ್ದಾರೆ. 1.5 ಗಂಟೆಯಲ್ಲಿ 24 hours ಒಳಗಡೆ ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್. ಆ್ಯಕ್ಚುಲಿ ನಾನು ಇವಾಗ ಹೊರಗಡೆ ಬಂದು ನೋಡ್ಬೇಕಾದ್ರೆ ಓಕೆ ಇದು ಹೀಗ, ಬಟ್ ಇದು ಹೀಗಿರ್ಲಿಲ್ವಲ್ಲ ಒಳಗಡೆ ಅಂತಲೇ ನಾನು ಅನ್ಕೊತಾ ಇರೋದು. ನನ್ನ 24 hours ನೋಡಿದವರು ಮನೆ ಒಳಗಡೆ ಇರೋರು. ಹೊರಗಡೆ ಅವ್ರಿಗೆ ನಾನು 1.5 ಗಂಟೆಲಿ ಹೆಂಗೆ ಕಾಣಿಸ್ತೀನೋ ಹಂಗೆ ಆಕ್ಸೆಪ್ಟ್ ಮಾಡ್ಕೊಂಡಿರೋರು ಇದ್ದಾರೆ, ಆಕ್ಸೆಪ್ಟ್ ಮಾಡದೇ ಇರೋರು ಇದ್ದಾರೆ. ಇವಳು ತಪ್ಪು ಮಾಡಿದ್ದಾಳೆ ಅಂತ ಹೇಳಿದವರು ಇದ್ದಾರೆ, ಇಲ್ಲ ಇವಳು ತುಂಬ ಲವ್ಲಿ ಗರ್ಲ್ ಅಂತ ಹೇಳೋರಿದ್ದಾರೆ. ಬಟ್ ಒಳಗಡೆ ಇರೋರಿಗೆ 24 hours ನಾನು ಹೇಗೆ ಏನು ಎತ್ತ ಅಂತ ಗೊತ್ತಿತ್ತು. ಆ್ಯಂಡ್ ಐ ವಾಸ್ ಬೀಯಿಂಗ್ ವೆರಿ ಹಾನೆಸ್ಟ್ ಇನ್ ಸೈಡ್. ಸ್ಟಿಲ್ ಜಸ್ಟ್ ಬಿಕಾಸ್ ಒನ್ ರೀಸನ್ ನಾನು ಹೊರಗಡೆ ಹೋಗಿ ಬಂದೆ, ಆ್ಯಂಡ್ ಫಾರ್ ಅ ಸೆಕೆಂಡ್ ರೀಸನ್ಗೆ ನಾನು ಏನೇ ಒಂದು ವಿಷಯನೂ ಆನ್ ಫೇಸ್ ಅವ್ರಿಗೆ ಹೇಳ್ತಿದ್ದೆ ಆ್ಯಂಡ್ ದೇ ಕುಡ್ ನಾಟ್ ಆಕ್ಸೆಪ್ಟ್ ಇಟ್. ಅದಕ್ಕೆ ಅವ್ರು ನಾನು ಆ್ಯಕ್ಚುಲಿ ಕೊನೆ ಡೇವರೆಗೂ ಕೂಡ ನಾನು ಆಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಐ ವಾಸ್ ಡಿಸಪಾಯಿಂಟೆಡ್ ವಿತ್ ದ್ಯಾಟ್ ಫ್ಯಾಕ್ಟ್ಗೆ ನನ್ನ ಅಷ್ಟು ಕ್ಲೋಸ್ ಆಗಿ ನೋಡಿಬಿಟ್ಟು ಕೂಡ ನನ್ನ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ. ದ್ಯಾಟ್ ವಾಸ್ ಒನ್ ರೀಸನ್ ಐ ವಾಸ್ ಡಿಸಪಾಯಿಂಟೆಡ್. ಅದರ್ವೈಸ್ ಐ ವಾಸ್ ಓಕೆ ಬೋತ್ ದ ಟೈಮ್ ಟು ಬೀಯಿಂಗ್ ಆಕ್ಟ್ರೆಸ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿಗ್ ಬಾಸ್ ಶೋ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತಂದಿರಬಹುದು?
ಆಕ್ಚುಲಿ ಕೃಷಿ ಅನ್ನೋದು ಕ್ಯಾರೆಕ್ಟರ್ ಎಲ್ಲರಿಗೂ ಗೊತ್ತಾಗಿದೆ ಇವತ್ತು ರಾಜ್ಯದ ಮನೆ ಮಾತಾಗಿದ್ದಾರೆ ಕೃಷಿ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಕೃಷಿ. ಐ ಥಿಂಕ್ ದಟ್ಸ್ ಒನ್ ಅಡ್ವಾಂಟೇಜ್ ಬಿಗ್ ಬಾಸ್ಗೆ ಹೋಗೋದ್ರಿಂದ. ನಾನು 3 ಸಿನಿಮಾ ಮಾಡಿದ್ರು ನನಗೆ ಎಷ್ಟು ಒಂದು ಪಬ್ಲಿಸಿಟಿ ಸಿಗಬೇಕಾಗಿತ್ತು ಅಥವಾ ಕರ್ನಾಟಕದಲ್ಲಿ ಎಷ್ಟು ಜನ ನಾನು ನೋಡಬೇಕಾಗಿತ್ತು ಅಥವಾ ಎಷ್ಟು ಜನ ನನ್ನ ಏನೋ ಯಾರು ಕೃಷಿ ತಾಪನ ಗೊತ್ತಾಗಬೇಕಾಗಿತ್ತು ಅದನ್ನು 3 ಸಿನಿಮಾ ಮಾಡಿದ್ರು ಗೊತ್ತಾಗಿರಲಿಲ್ಲ. ಬಟ್ ಬಿಗ್ ಬಾಸ್ ಒಂದು ಫೋರಮ್ ಇಂದ ಇಡೀ ಕರ್ನಾಟಕ ಜನಕ್ಕೆ ಇವಾಗ ಕೃಷಿ ತಾಪನ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಅಷ್ಟೇ ನೀವು ಕಾಣಿಸ್ಕೋತೀರಿ, ಬಟ್ ಇಲ್ಲಿ ದ ರಿಯಲ್ ಕ್ಯಾರೆಕ್ಟರ್ ಏನನ್ನೋದು ಗೊತ್ತಾಗುತ್ತೆ. ಅಷ್ಟು ಸ್ಟ್ರಾಂಗ್ ಇದ್ದೀರಿ ನೀವು, ಅಷ್ಟೇ ಎಮೋಷನಲ್ ಕೂಡ ಇದ್ದೀರಿ, ಹೇಗೆ ಅದು? ಐ ಆಮ್ ಆಕ್ಚುಲಿ ವೆರಿ ಫ್ರಾಂಕ್ಲಿ ಐ ಆಮ್ ವೆರಿ ಸ್ಟ್ರಾಂಗ್ ಪರ್ಸನ್. ಹಂಗೆ ನೋಡೋಕೆ ಹೋದ್ರೆ ಎಮೋಷನಲ್ ಅಂತ ನಾನು ಪ್ರಾಬ್ಲಿ ಬ್ರೇಕ್ ಡೌನ್ ಆಗಿದ್ದು 85 ಡೇಸಲ್ಲಿ ಜಸ್ಟ್ ಒನ್ಸ್ ಬ್ರೇಕ್ ಡೌನ್ ಆಗಿದೆ. ಒಂದು 2 ಸತಿ ನನ್ನ ಕಣ್ಣು ಆ್ಯಕ್ಚುಲಿ ಹುಡುಗಿರ್ನ 21 ಕಂಟೆಸ್ಟೆಂಟ್ಸ್ನ ಇನ್ಕ್ಲೂಡ್ ಮಾಡಿದ್ರೆ ಐ ಥಿಂಕ್ ಐ ವಾಸ್ ದ ಲೀಸ್ಟ್ ಹೂ ಬಿಕೇಮ್ ಎಮೋಷ್ನಲ್ ಅಲ್ಲಿ ಅಂತ ಹೇಳ್ಬೋದು ಆ್ಯಕ್ಚುಲಿ. ಬಟ್ ಒನ್ ಟೈಮ್ ನಾನು ಬ್ರೇಕ್ ಡೌನ್ ಆಗಿ ತುಂಬ ದೊಡ್ಡದಾಗಿತ್ತು. ಬಟ್ ಅದರ್ವೈಸ್ ಐ ಆಮ್ ಆ್ಯಕ್ಚುಲಿ ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ. ಅದರಿಂದನೇ ನನಗೆ ಮನೇಲಿ ಆ್ಯಕ್ಚುಲಿ ತುಂಬ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ರು. ಅಂದರೆ ಓಕೆ ಸ್ಟ್ರಾಂಗ್ ಹೇಗಾಗಿದ್ದು ಅಂದರೆ ಬೈ ಚೈಲ್ಡ್ಹುಡ್ ಆಗಿದ್ರಿ ಅಥವಾ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಕಷ್ಟಗಳು ನೋಡಿ ಸ್ಟ್ರಾಂಗ್ ಆದರೂ ಜೊತೆಗೆ ಎಮೋಷನಲ್ ಕೂಡ ನೀವು ಇದ್ದೀರಿ, ತುಂಬ ಸಲ ನಾನು ನೋಡಿದ್ದೀನಿ ಕೂಡ. ಹೌದು, ಐ ಆಮ್ ವೆರಿ ಎಮೋಷ್ನಲ್ ಪರ್ಸನ್ ಆ್ಯಕ್ಚುಲಿ. ನನಗೆ ನಾನು ಆ್ಯಕ್ಚುಲಿ ವೆರಿ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ತುಂಬ ದೂರ ಇರ್ತೀನಿ ಜನರಿಂದ. ಯಾರನ್ನೂ ಜಾಸ್ತಿ ಹಚ್ಕೊಳ್ಳಲ್ಲ, ಬಿಕಾಸ್ ನಾನು ಹಚ್ಕೊಂಡ್ಬಿಟ್ರೆ ಏನೇ ಒಂದು ಆಗ್ಬಿಟ್ರೆ ನಾನು ತುಂಬ ಬ್ರೇಕ್ ಡೌನ್ ಆಗಿಬಿಡ್ತೀನಿ, ಅಂದರೆ ತುಂಬ ಎಮೋಷ್ನಲಿ ಹಚ್ಕೊಂಡ್ಬಿಡ್ತೀನಿ. ಸೊ ಐ ಆಮ್ ಆಲ್ವೇಸ್ ಲಿಟಲ್ ಅದು ಬಿಗ್ ಬಾಸ್ ಮನೆ ಅಲ್ಲೂ ನೋಡಿದ್ರು ಇಲ್ವಾ ಗೊತ್ತಿಲ್ಲ, ಐ ವಾಸ್ ಮೋಸ್ಟ್ ಆಫ್ ಟೈಮ್ ಐ ವಾಸ್ ಅಲೋನ್. ಅಂದರೆ ನಾನು ಅಫ್ಕೋರ್ಸ್ ಐ ಹ್ಯಾಡ್ ಗುಡ್ ಫ್ರೆಂಡ್ಸ್ ದೇರ್, ಬಟ್ ನಾನು ಏನೇ ಮಾಡಬೇಕಾದ್ರೂ ಇಂಡಿವಿಜುವಲ್ ಆಗಿ ಮಾಡ್ತಿದ್ದೆ, ಇಂಡಿಪೆಂಡೆಂಟ್ ಆಗಿ ಮಾಡ್ತಿದ್ದೆ. ನಾನು ಯಾರನ್ನೋ ಒಂದು ಜೊತೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಫಾರ್ ಮೀ ಎವ್ರಿಬಡಿ ವೇರ್ ಈಕ್ವಲ್ ದೇರ್. ದಟ್ಸ್ ಬಿಕಾಸ್ ನನಗೆ ಆ್ಯಕ್ಚುಲಿ ಇಷ್ಟ ಇಲ್ಲ ಯಾರ ಜೊತೆ ಎಮೋಷ್ನಲಿ ಅಟ್ಯಾಚ್ ಆಗೋಕ್ಕೆ, ಬಿಕಾಸ್ ನಾನು ಒಂದು ಪರ್ಸನ್ I don't know, probably because my life experience hagittu. There were a lot of ups and downs ನನ್ನ ಲೈಫಲ್ಲಿ. ಫ್ಯಾಮಿಲಿ ವಿಷಯ ಆಗಲಿ ಅಥವಾ ಯಾವುದೇ ಒಂದು ವಿಷಯ ಆಗಲಿ, ಇದು ಆಲ್ರೆಡಿ ನಾನು ಬಿಗ್ ಬಾಸ್ ಮನೆಯಲ್ಲೇ ಒಂದ್ಸತಿ ಮೆನ್ಷನ್ ಮಾಡಿದ್ದೆ. ವಿಸ್ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಪೇರೆಂಟ್ಸ್. ನನ್ನ ಫ್ಯಾಮಿಲಿಯಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಬಿಕಾಸ್ ಕೆಲವೊಂದು ಸತಿ ಅದು ನ್ಯಾಚುರಲಿ ಎಲ್ಲ ಫ್ಯಾಮಿಲಿ ಬರೋದು, ಅವ್ರಿಗೇನು ಬೇಕು ಅನ್ನೋದು ನಾವು ಮಾಡಲ್ಲ, ನಮ್ಗೇನು ಬೇಕು ಅನ್ನೋದು ಅವ್ರು ಮಾಡಿಲ್ಲ. ಸೊ ಆ ರೀತಿಯಿಂದ ತುಂಬ ದೂರ ಆಯ್ತು ನನ್ನ ಫ್ಯಾಮಿಲಿಯಿಂದ. ಐ ಥಿಂಕ್ ಫ್ರಮ್ 1 or 2 years ನಾನು ಆ್ಯಕ್ಚುಲಿ ಅಷ್ಟೊಂದು ಅಂದ್ಕೊಳ್ಳೋಕೆ ಏನು ರೀಸನ್, ಹಠ ಮಾರಿನ ಅಥವಾ ಇಂಥದೇ ಬೇಕು? ಇಲ್ಲ, ಒಂದು ವೆರಿ ಬಿಗ್ ಡಿಸಿಷನ್ ನನ್ನ ಲೈಫಲ್ಲಿ ತೊಗೋಬೇಕಾಗಿತ್ತು. ಐ ಆಮ್ ರಿಯಲಿ ಸಾರಿ, ಅದು ಏನು ಎತ್ತ ಅಂತ ನಂಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಒಂದು ತುಂಬ ದೊಡ್ಡ ಡಿಸಿಷನ್ ತೊಗೊಬೇಕಾಗಿತ್ತು. ಅದರಿಂದ ನಾನು ಎಲ್ಲರಿಂದ ಇಲ್ಲ, ಮದುವೆ ಒಂದು ವಿಚಾರದಿಂದ ಇಲ್ಲ, ವಿತ್ ಸಮಥಿಂಗ್ ರಿಲೇಟೆಡ್ ಟು ದ್ಯಾಟ್ ಅಂತ ಹೇಳ್ಬೋದು. I had to take that decision and I did not get the right support from the entire family, mummy daddy antanalla, from the entire family, and I had to walk out from them. Okay. And but I ಮನೆ ಬಿಟ್ಟು ಹೊರಡೆ ಬಂದಿದ್ದ. ಈ ಯೂಶುವಲಿ ಹುಡುಗರು ಮನೆ ಬಿಟ್ಟು ಬರ್ತಾರೆ, ಹುಡುಗಿರು ಮನೆ ಬಿಟ್ಟು ಬಂದ್ರು ಅಂದ್ರೆ ಯಾವುದೋ ಪ್ರಿನ್ಸಿಪಲ್ ಹುಡುಗನ ಜೊತೆ ಹೋಗಬೇಕು ಅನ್ನೋ ಕಾರಣಕ್ಕೆ ಬರ್ತಾರೆ ಯೂಶುವಲಿ. ನೀವು ಹುಡುಗರ ರೋಲ್ ಅನ್ನು ನೀವು ಪ್ಲೇ ಮಾಡಿದ್ದೀರಿ. ಹೌದು, ನಾಟ್ ಫಾರ್ ದ ರೀಸನ್ ಕಿ ನಾನು ಹುಡುಗನ ಜೊತೆ ಹೋಗ್ಬಿಟ್ಟಿರ್ಬೇಕು, ಫಾರ್ ಅ ರೀಸನ್ ಕಿ ನಾನು ಹೋಗ್ಬಿಟ್ಟು ಎಲ್ಲ ಬಿಟ್ಟು ನಾನು ಹೋಗ್ಬಿಟ್ಟು ನನ್ನ ಐ ಹ್ಯಾಡ್ ಟು ಸ್ಟ್ಯಾಂಡ್ ಆನ್ ಮೈ ಓನ್ ಲೆಗ್ಸ್ ಅಂತ ಹೇಳಿ. ದೇರ್ ವರ್ ಫ್ಯೂ ಥಿಂಗ್ಸ್ ವಿಚ್ ಫ್ಯಾಮಿಲಿಯಿಂದ ನನಗೆ they did not agree to it, but ಬೇಜಾರು ಈಗಲೂ ಇದೆಯಾ? ಇಲ್ಲ, ಅದು ಖಂಡಿತವಾಗ್ಲೂ ಇಲ್ಲ. ಅವ್ರಿಗೆ ಬೇಜಾರಾಗಿದೆ ಆ್ಯಕ್ಚುಲಿ ದಟ್ ದೇ ಡಿಡ್ ನಾಟ್ ಸಪೋರ್ಟ್ ಮೀ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಬಿಕಾಸ್ ಟುಡೇ ದೇ ಆರ್ ವೆರಿ ಪ್ರೌಡ್ ಆಫ್ ಮೀ. ಪ್ರಾಬ್ಲಿ ಅವತ್ತು ನಾನು ಅವರ ಡಿಸಿಷನ್ ಒಳಗಡೆ ನಿಂತ್ಕೊಂಡಿದ್ದರೆ ನಾನು ಇವತ್ತಿಲ್ಲಿ ಬಂದು ಕೂತ್ಕೊತಾ ಇರಲಿಲ್ಲ. ವೆರಿ ಫ್ರಾಂಕ್ಲಿ ಸ್ಪೀಕಿಂಗ್, ಎಲ್ಲೋ ಇರ್ತಿದೆ ಪ್ರಾಬ್ಲಮ್. ಮತ್ತೆ ನೀವೆಲ್ಲ ಅಷ್ಟೇ ಖುಷಿಯಾಗಿ ಇವತ್ತು ಅಫ್ಕೋರ್ಸ್ ದೇ ಆರ್ ವೆರಿ ಪ್ರೌಡ್ ಆಫ್ ಮೀ, ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್. ಟುಡೇ ಆ್ಯಕ್ಚುಲಿ ಬಿಗ್ ಬಾಸ್ ಮನೇಲಿ ನಾನು ಏನೇ ಇಷ್ಟು ವರ್ಷ 27 ಇಯರ್ಸಲ್ಲಿ ನಾನು ಪೇರೆಂಟ್ಸ್ನ ಅಷ್ಟು ಮಿಸ್ ಮಾಡ್ಕೊಂಡಿಲ್ಲ, ಅಷ್ಟು ನನ್ನ ಮಮ್ಮಿನೆಲ್ಲ ಮಿಸ್ ಮಾಡ್ಕೊಂಡೆ. ನಿಮ್ಮ ಏಜ್ ಕೂಡ ಗೊತ್ತಾಗಿದೆ ನಿಮ್ಮ ಫ್ಯಾನ್ಸ್ಗಳಿಗೆ. ಐ ವಾಸ್ ವೆರಿ ಓಪನ್ ಅಬೌಟ್ ಇಟ್ ಇವನ್ ಇನ್ ದ ಬಿಗ್ ಬಾಸ್ ಹೌಸ್. ನಾನು 27 ತರ ಕಾಣಿಸಲ್ಲ, ಬಟ್ ಐ ಆಮ್ 27 ಇಯರ್ಸ್ ಓಲ್ಡ್. ಎಷ್ಟು ಏಜ್ ಕಡಿಮೆ ಆಗಿದ್ದೀರಿ? ಹಾಗೇನೆ ನಿಮ್ಮ ಜೀವನದಲ್ಲಿ ಬದಲಾಗಿದ್ದು ಏನೋ ಒಂದು ಇದೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಏನು? ನಿಮ್ಗೆ ಅಳು ಬಂದಾಗ ನೀವು ಅಳಬೇಕು, ಅಂಡ್ ದಟ್ಸ್ ನಾಟ್ ಫಾರ್ ಅ ಕ್ಯಾಮ್ರಾ. ನೀವು ನಗು ಬಂದಾಗ ನೀವು ನಗಬೇಕು, ಅಂಡ್ ದಟ್ಸ್ ನಾಟ್ ಫಾರ್ ಕ್ಯಾಮ್ರಾ, ದಟ್ಸ್ ಅ ಪರ್ಸನ್ ಯು ಆರ್. ಐ ಆಮ್ ಅ ಪರ್ಸನ್ ಲೈಕ್ ದಿಸ್. ನನಗೆ ಅಳು ಬಂದಾಗ ನಾನು ಅಳ್ತೀನಿ, ನಂಗೆ ಕೋಪ ಬಂದಾಗ ನಾನು ಕೋಪಿಸ್ಕೊತೀನಿ. ನಾನು ಐ ಆಮ್ ಅ ಪರ್ಸನ್ ಲೈಕ್ ದಿಸ್. ನಾನು ಫಾರ್ ಎಕ್ಸಾಂಪಲ್ ಇವಾಗ ಐ ಆಮ್ ಅ ಪರ್ಸನ್, ಐ ಆಮ್ ವೆರಿ ಫಾಂಡ್ ಆಫ್ ಕುಕಿಂಗ್. ನಾನು ಇಲ್ಲಿ ಒಬ್ಬಳೇ ಇದ್ರೂ ಕೂಡ ನಂಗೆ ರುಚಿಯಾಗಿ ಮಾಡ್ಕೊಂಡು ತಿಂತಾ ಇರಬೇಕು. ಆ್ಯಂಡ್ ನಾನು ಅಲ್ಲಿ ಹೋಗಿ ಐ ಡಿಡ್ ದ ಸೇಮ್ ಥಿಂಗ್. ಬಟ್ ಅಲ್ಲಿ ಏನಾಯಿತು ಅಂದರೆ, ಓಕೆ ಅವಳು ಎಲ್ಲರಿಂದ ಒಳ್ಳೊಳಾಗೋಕ್ಕೋಸ್ಕರ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ಲು, ಎಲ್ಲರಿಗೂ ಬಡ್ಸೋಕ್ಕೆ ಶುರು ಮಾಡಿದ್ರು. ಆ್ಯಕ್ಚುಲಿ ಅಲ್ಲಿ ಬೇಕಾಗಿದ್ದು ನಾನು ಅವ್ರು ಕರೆದು ನನ್ನ ಹತ್ರ ಮಾಡಿಸ್ಕೊತಾ ಇದ್ರು, ಮಾಡ್ತಿದ್ರು, ಆ್ಯಂಡ್ ಐ ಯೂಸ್ ಟು ಹ್ಯಾಪಿಲಿ ಡೂ ಇಟ್. ಬಟ್ ಅದಾಗ ಮಾತು ಹೇಗೆ ಬಂದ್ಬಿಡ್ತು ಅಂದರೆ, ಹೊರಗಡೆ ಹೋಗಿ ಬಂದಾದ್ಮೇಲೆ ಎಲ್ಲರಿಂದ ಒಳಗಡೆ ಆಕ್ಚುಲಿ ಏನು ಅಂದ್ರೆ, ನಾ ಮುಂಚೆನೂ ಇದ್ದೆ ಕಿಚನ್ ಅಲ್ಲಿ, ಬಟ್ ಚಂದ್ರು ಸರ್ ಇದ್ರು, ಅಂಡ್
he was actually taking care of the whole kitchen. ಅವ್ರು ಬಂದು ಅಡುಗೆ ಮಾಡ್ತಿದ್ರು, ಅವರೆಲ್ಲ ಮಾಡ್ತಿದ್ರು, and I was helping him behind. Yes. ಬಟ್ ನಾನು ಒಳಗಡೆ ಹೋಗ್ತಾ ಇದ್ದಂಗೆ ಚಂದ್ರು ಸರ್ ಗಾಟ್ ಎಲಿಮಿನೇಟೆಡ್ ಅಂಡ್ ನಾನು ಹೋಗ್ಬಿಟ್ಟು ಅಡುಗೆ ಮಾಡೋದು. ದಟ್ಸ್ ಇಟ್. ಇಟ್ಸ್ ನಾಟ್ ದಟ್ ನಾನು ಹೊರಗಡೆ ಹೋಗಿ ಬಂದಾದ್ಮೇಲೆ ಕಿಚನ್ನ ಟೇಕ್ ಓವರ್ ಮಾಡಿ ಎಲ್ಲರಿಗೂ ಒಳ್ಳೆಯೊಳಗಕ್ಕೆ ಹೋದೆ ಅಂತ. ಇಟ್ಸ್ ಜಸ್ಟ್ ದಟ್ ಚಂದ್ರು ಸರ್ ಇದ್ರು, ಹಿ ವೆಂಟ್ ಆಸ್ ಸೂನ್ ಆಸ್ ಐ ವೆಂಟ್ ಇನ್ ಸರ್. ನಾನು ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ವೀಕಲ್ಲಿ ಅವ್ರು ಹೊರಗಡೆ ಬಂದರು, ಅಂಡ್ ದೇರ್ ಹ್ಯಾಸ್ ಟು ಬಿ ಸಂಬಡಿ ಹೂ ಹ್ಯಾಸ್ ಟು ಕುಕ್ ಫುಡ್. ಅಲ್ಲಿ ನಮಗೆ ಸಿಗೋದು ಇಷ್ಟು ರೇಷನ್ಸ್ಗಳು, ಅದ್ರಲ್ಲಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ರುಚಿಯಾಗಿ. ಕಡಿಮೆ ಆಗಿದ್ದೀರಿ ತಾವು? ನಾನು ಅಟ್ಲೀಸ್ಟ್ ಒಂದು 4-5 kgs ಆಗಿದೆ. ಲಾಸ್ ಸೋ ಮಚ್ ವೇಟ್. ನನ್ನ ವೇಸ್ಟ್ ಇಷ್ಟೇ ಚಿಕ್ಕದಿದೆ ಇವಾಗ. ಯಾರು ಮಿಸ್ ಮಾಡ್ಕೋತೀರಿ ಬಿಗ್ ಬಾಸ್ ಮನೆಯಲ್ಲಿ? ಶ್ರುತಿ, ಜೆಕೆ. ಓಕೆ, ಏನು ರೀಸನ್ ಅವ್ರು ಇಬ್ಬರನ್ನೇ ಮಿಸ್ ಮಾಡೋದಕ್ಕೆ? ತುಂಬಾ ನನಗೆ ಶ್ರುತಿ ಆಕ್ಚುಲಿ ಶಿ ಬಿಕೇಮ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಎಮೋಷನಲ್ ಆಗಿದ್ರು ಅವರು ಕೂಡ ತುಂಬಾ. ಎಸ್. ಆ್ಯಕ್ಚುಲಿ ನಾನು ಹೊರಗಡೆ ಬರಬೇಕಾದ್ರೆ ನಾನು ಮೇಜರಾಗಿ ಅಳೋಂದು ರೀಸನು ಶ್ರುತಿ. ಬಿಕಾಸ್ ಅವಳು ಯಾವಾಗಲೂ ಹೇಳ್ತಾ ಇದ್ಲು, ನಾನು ಶ್ರುತಿ ಹೇಳ್ತಿದ್ಲು ನಾನು ಹೋದ್ಮೇಲೆ ಕೃಷಿ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ, ಬಿಕಾಸ್ ಐ ಕ್ಯಾನ್ ನಾಟ್ ಡೂ ವಿತೌಟ್ ಹರ್ ಅಂತ ಹೇಳ್ಬಿಟ್ಟು. ನನಗೆ ಅವಳನ್ನ ಒಬ್ಬಳೇ ಅಲ್ಲಿ ಶಿ ಈಸ್ ಅ ವೆರಿ ಎಮೋಷನಲ್ ಪರ್ಸನ್. ತುಂಬ ನಂಬಿಡ್ತಾಳೆ. ನಂಗೆ ಅವಳನ್ನ ಅಲ್ಲಿ ಬಿಟ್ಟು ಬರೋಕ್ಕೆ ತುಂಬ ಬೇಜಾರಾಗ್ತಾಯಿತ್ತು. ಆ್ಯಂಡ್ ಜೆ.ಕೆ. ದಟ್ಸ್ ಬಿಕಾಸ್ ವೆರಿ ಜೋವಿಯಲ್ ಪರ್ಸನ್. ಅಲ್ಲಿ ಕೆಲವೊಂದು ಸತಿ ಪ್ರಾಬ್ಲಿ ಆ ಒಂದು ದಿನ ಅಲ್ಲಿ ಬ್ರೇಕ್ ಡೌನ್ ಆಗಿ ನಾನು ಹೊರಗಡೆ ಹೋಗಬೇಕು ಅಂತ ಇಡೀ ದಿನ ಕೂತ್ಕೊಂಡು ಆಳ್ತಾ ಇರಬೇಕಾದ್ರೆ ಇಟ್ ವಾಸ್ ಹಿಮ್ 1 minute ಅಲ್ಲಿ ನನ್ನ ನಗ್ಸಿದ್ದು. ಜಸ್ಟ್ ಹಿ ಟುಕ್ 1 minute ಟು ಮೇಕ್ ಮೀ ಸ್ಮೈಲ್, ಮೇಕ್ ಮೀ ಲಾಫ್. ಹೌದು. ಓಕೆ, ಯಾರು ಇಷ್ಟ ಆಗಲ್ಲ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಈಗಿರುವಂತ ಸ್ಪರ್ಧಿಗಳ ಪೈಕಿ? ಯಾರು ಇಷ್ಟ ಆಗಲ್ಲ ನಿಮಗೆ? ಇಷ್ಟ ಆಗಲ್ಲ ಅಂತಿಲ್ಲ, ಬಟ್ ಫ್ರಮ್ ಡೇ 1 ಟಿಲ್ ಯೆಸ್ಟರ್ಡೇ ಬರೋವರೆಗೂ ಐ ಹ್ಯಾಡ್ ಅ ವೆರಿ ನೆಗೆಟಿವ್ ವೈಬ್ ಅಬೌಟ್ ರಿಯಾಜ್ ಬೈ. ಐ ಕುಡ್ ನಾಟ್, ಐ ಥಿಂಕ್ ಹಿ ವಾಸ್ ದ ಒನ್ ಪರ್ಸನ್ ಐ ಕುಡ್ ನಾಟ್ ಗೆಟ್ ಅಲಾಂಗ್ ವಿತ್. ನಾನು ಐ ಡೋಂಟ್ ನೋ ಅವ್ರನ್ನ ಹೇಗೆ ಹೊರಗಡೆ ಜನ ನೋಡ್ತಾ ಇದ್ದಾರೆ ಅಥವಾ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸುಳ್ಳು ಹೇಳ್ತಿಲ್ಲ, ಐ ಆಮ್ ಬೀಯಿಂಗ್ ವೆರಿ ಫ್ರ್ಯಾಂಕ್. ಹಿ ವಾಸ್ ದ ಒನ್ ಹೂ ಯೂಸ್ ಟು ಯು ಟೆಲ್ ಮಾಚಸ್ ಲಗಾನ, ಬೆಂಕಿ ಹಾಕೋದು ಅಂತ. ಹಿ ವಾಸ್ ದ ಒನ್. ಯಾರು ಗೆಲ್ಬಹುದು ಬಿಗ್ ಬಾಸ್ ನಿಮ್ಮ ಪ್ರಕಾರ? ಯಾರು ಗೆಲ್ಲಬೇಕು? ಚಂದನ್ ಗೆಲ್ಲಬಹುದು ಅನ್ಸುತ್ತೆ, ಜೆ.ಕೆ. ಗೆಲ್ಲಬೇಕು. ಎಸ್, ಚಂದನ್ ಶೆಟ್ಟಿ ಅವರು ಕೂಡ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಅನ್ನು ಕಂಪೋಸ್ ಮಾಡಿದ್ರು. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು, ಒಂದು ರೀತಿ ಏನೋ ವೈರಲ್ ಆಗಿತ್ತು ಸಾಂಗ್. ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ನೀವು? ಆಕ್ಚುಲಿ ಸುದೀಪ್ ಸರ್ ಕೂಡ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಅದೇ ಸಾಂಗ್ ಬಗ್ಗೆ ಮಾತಾಡ್ತಿದ್ರು. ಬಿಗ್ ಬಾಸ್ ಮನೇಲಿ ಚಂದನ್ ತುಂಬಾ ಸಾಂಗ್ಸ್ ಮಾಡಿದ್ದಾನೆ, ಬಟ್ ಒಬ್ರು ಪರ್ಸನಾಲಿಟಿ ಬಗ್ಗೆ ಡಿಸ್ಕ್ರೈಬ್ ಮಾಡಿ ಸಾಂಗ್ ಮಾಡಿದ್ ನಂಗೆ ಒಬ್ಳಿಗೆ ಅನ್ಸುತ್ತೆ, ಅಂಡ್ ದಟ್ಸ್ ಮೈ ಫೇವ್ರೆಟ್ ಸಾಂಗ್. ಎಸ್, ಅದೊಂದು 2 ಸಾಲು ನಿಮ್ಮ ಫ್ಯಾನ್ಗೋಸ್ಕರ ಹಾಡಲೇಬೇಕಾಗತ್ತೆ. ಇಂಡಿಯನ್ ಕಾಫಿ ಲ್ಯಾಂಡಿನ ಮುದ್ದು ಬಂಗಾರಿ, ಆಲ್ ಟೈಮ್ ಸ್ಮೈಲಿಂಗ್ ಫೇಸಿನ ಮುದ್ದು ಸಿಂಗಾರಿ, ಅರೆ ಇವಳ ನಗು 1000 volts ಬಲ್ಬು ಇದ್ದಂಗೆ, ಅಮಾವಾಸ್ಯೆ ಕಣ್ಣು ಚಂದಿರದಂದು ಚೆಲ್ಲಿದ ಹಂಗೆ, ಪಾ ಬಪ್ಪ 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 ಬಾ, ಪಾ ಬಪ್ಪ 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 ಬಾ, ಬಂಗಾರಿ ಸಿಂಗಾರಿ ಬಂಗಾರಿ ಸಿಂಗಾರಿ, ಇಲ್ಲಿ ಶಾರ್ಟ್ಸ್ ಇಲ್ಲಿ ಹಾಟ್ ಲೇಡಿ ಹಾಟ್ ಲೇ, 3 ಹೊತ್ತು ಮೇಕಪ್ ಮಾಡಿ ಮಾಡ್ತಾಳೆ ಮೋಡಿ. ವೆರಿ ನೈಸ್, ವೆರಿ. ನೀವು ಕೂಡ ತುಂಬ ಚೆನ್ನಾಗಿ ಹಾಡಿದ್ರಿ. ಒಂದು ವೇಳೆ ಅದೇ ಸಾಂಗನ್ನು ಹೊರಗಡೆ ಬಂದಮೇಲೆ ಚಂದನ್ ಅವರು ಈ ಸಾಂಗ್ ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅನ್ನೋ ಆಫರ್ ಕೊಟ್ಟರೆ ತಾವೇನಾದರೂ ಪ್ಲೇ ಮಾಡ್ತೀರಿ? ಡೆಫಿನೆಟ್ಲಿ ಮಾಡ್ತೀನಿ, ಬಟ್ ಆ್ಯಕ್ಚುಲಿ ನಾವು ಅದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಚಂದನ್ ಬರ್ತಿದ್ದಂಗೆ ಆ್ಯಕ್ಚುಲಿ ಒಂದು ಬಿಗ್ ಬಾಸ್ ಟೀಮ್ದು ಬಿಗ್ ಬಾಸ್ ಸೀಸನ್ 5 ಒಂದು ಆಲ್ಬಮ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದು ಬಿಟ್ಟರೆ ಚಂದನ್ದು ಮತ್ತೆ ಶ್ರುತಿದು ಒಂದು ಡುವೇಟ್ ಆಲ್ಬಮ್ ಕೂಡ ಹೊರಗಡೆ ಬರ್ತಿದೆ. ಬಟ್ ಈ ಸಾಂಗ್ಗೆ ನಾನು ಚಂದನ್ಗೆ ಹೇಳ್ತಿದ್ದೆ, ಇನ್ ಕೇಸ್ ನಂದು ಯಾವ್ದಾದ್ರು ಮೂವಿಯಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಬೇಕು ಅಂದ್ರೆ, ಹೀರೋಯಿನ್ ಇಂಟ್ರೊಡಕ್ಷನ್ ಸಾಂಗ್ ಬೇಕು ಅಂದ್ರೆ, ಐ ರಿಯಲಿ ನೀಡ್ ಅ ಕಾಪಿ ರೈಟ್ ಆಫ್ ದಿಸ್ ಸಾಂಗ್ ಅಂತ ಹೇಳ್ಬಿಟ್ಟು. ಸೊ ಡೆಫಿನೆಟ್ಲಿ ನಿವೇದಿತಾ ಮತ್ತೆ ಚಂದನ್ದು ಕೂಡ ಒಂದು ರೊಮ್ಯಾಂಟಿಕ್ ಸಾಂಗ್ ಬರಬಹುದು ಅಂತ ಅನ್ಸುತ್ತೆ. ತುಂಬಾ ಇಬ್ರು ಕ್ಲೋಸ್ ಆಗಿರ್ತಾರೆ ಕೆಲವೊಮ್ಮೆ. ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಓಕೆ, ಕೃಷಿ ಅವರಿಗೆ ಪಾರ್ಟೀಸ್ ಇಷ್ಟ ಆಗುತ್ತಾ? ವೆರಿ ಮಚ್. ಸೂಪರ್. ಡ್ರಿಂಕ್ಸ್ ಮಾಡ್ತೀರಿ ತಾವು? ಸ್ವಲ್ಪ ಹೌದು, ಐ ವುಡಂಟ್ ಡಿನೈ ದಟ್ ಐ ವೋಂಟ್, ಬಟ್ ಐ ಥಿಂಕ್ ಇದ್ರ ಬಗ್ಗೆ ಒಂದು ಆಲ್ರೆಡಿ ಕಮೆಂಟ್ ಕೂಡ ಬಂದಿತ್ತು. ಎಸ್ಪೆಷಲಿ ಕೊಡಗಿನವರು ತುಂಬಾ ಕೊಡಗಿನವರು, ಬಟ್ ಟ್ರೂ ಸಿಟ್ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಆ್ಯಕ್ಚುಲಿ ಹೌದು ನಾವೆಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಬಟ್ ಐ ಆಮ್ ನಾಟ್ ಅ ರೆಗ್ಯುಲರ್ ಡ್ರಿಂಕರ್, ನಾನು ದಿನ ಕುಡಿಯಲ್ಲ. ಅಲ್ಲಿ ಆ್ಯಕ್ಚುಲಿ ನಾನು ಏನು ಹೇಳ್ತಾ ಇದ್ದಿದ್ದು ಅಂದರೆ, ನಾನು ಆ್ಯಕ್ಚುಲಿ ಬೈ ಮಿಸ್ಟೇಕ್ ಆಗಿ ಆ ಥರ ಹೇಳ್ಬಿಟ್ಟಿದ್ದೆ ಅನ್ಕೊಂಡು ವಾಪಸ್ ಬಂದಾಗ ನಾನು ಚೆಕ್ ಮಾಡಿದೆ ಕೂಡ. ಅಲ್ಲಿ ನಾನು ಏನು ಹೇಳಿದ್ದು ಅಂದರೆ, ದಿನ ಸಂಜೆ ನಾನು ಸಮೋಸ ಮತ್ತು ಚಾಯ್ ಕುಡಿಬೇಕು ಅಂತ ಹೇಳ್ತಾ ಇದ್ದಿದ್ದು. ಇಟ್ಸ್ ನಾಟ್ ವಿಸ್ಕಿ. ನಾನು ದಿನ ಕುಡಿಯಲ್ಲ. ದಟ್ಸ್ ರಿಯಲಿ ರಾಂಗ್. ನನ್ನ ಫ್ಯಾಮಿಲಿಗೂ ಕೂಡ ಇದು ಗೊತ್ತು. ನನ್ನ ಫ್ಯಾಮಿಲಿ ಜೊತೆನೂ ನಾನು ಒಂದೊಂದ್ಸತಿ ಕೂತ್ಕೊಂಡು ನಮ್ಮ ಗೆಟ್ ಟುಗೆದರ್ ಇದ್ದಾಗ ವೈನ್ ಆಗಲಿ, ಒಂದೊಂದ್ಸತಿ ವಿಸ್ಕಿ ಅಥವಾ ಬಿಯರ್ ಅಂತ ಕುಡಿತೀನಿ.
ಐ ನಾಟ್ ಲೈ ಅಬೌಟ್ ಇಟ್ ಬಿಕಾಸ್ ಐ ಡೂ ಇಟ್ ಆ್ಯಂಡ್ ನಾವು ಮಾಡೋದ ನಾನು ಮಾಡಲ್ಲ ಅಂತ ನಾನು ಹೇಳೋವಂಥ ಪರ್ಸನ್ ಅಲ್ಲ. ಐ ಡೂ ಇಟ್ ಬಟ್ ನಾನು ರೆಗ್ಯುಲರ್ ಡ್ರಿಂಕರ್ ಅಲ್ಲ. ಐ ಥಿಂಕ್ ಕೊಡಗಲ್ಲಿ ಒನ್ಸ್ ಆ್ಯಂಡ್ ವೈಲ್ ಡ್ರಿಂಕಿಂಗ್ ಇಸ್ ಅಲೌಡ್ ಅನಿಸುತ್ತೆ ಆ್ಯಂಡ್ ದಟ್ಸ್ ಅ ಪರ್ಸನಲ್ ಒಪಿನಿಯನ್ ಆ್ಯಸ್ ವೆಲ್. ಬಟ್ ಅದರಲ್ಲಿ ನಾನು ಕೊಟ್ಟಿರೋ ಸ್ಟೇಟ್ಮೆಂಟ್ ನಾನು ದಿನ ಕುಡಿತೀನಿ ಅಂತಲ್ಲ. ಐ ಸೆಡ್ ನಾನು ದಿನ ಸಮೋಸ ಮತ್ತು ಚಾಯ್ ಕುಡಿತೀನಿ. ದಟ್ಸ್ ಮೈ ರೆಗ್ಯುಲರ್ ರೂಟೀನ್ ಆ್ಯಕ್ಚುಲಿ. ಐ ಆಮ್ ರಿಯಲಿ ಸಾರಿ ನನ್ನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಕೂಡ. ಇಲ್ಲ ನಾನು ಕುಡಿಕೆಲ್ಲ ನಾನು ದಿನ ಕುಡಿಯೋಳಲ್ಲ. ನಾನು ಒಪ್ಕೊತೀನಿ ಕೆಲವೊಂದು ಸತಿ ಐ ಡೂ, ನಾನು ಪಾರ್ಟಿ ಕೂಡ ಮಾಡ್ತೀನಿ. ಬಟ್ ದಟ್ಸ್ ನಾಟ್ ವಾಟ್ ಐ ಸೆಡ್. ನಾನು ಆ ಥರ ಹೇಳಿಲ್ಲ. ಉಪ್ಪಿನಕಾಯಿ ಕಂಡ್ರೆ ಇಷ್ಟನಾ ಹೇಗೆ ನಿಮಗೆ? ಹೌದು, ಉಪ್ಪಿನಕಾಯಿ ಜೊತೆ ತಿನ್ನೋದು ಇಷ್ಟ, ಕುಡಿಯೋದು ಇಷ್ಟ. ಬಿಕಾಸ್ ಐ ಥಿಂಕ್ ದ್ಯಾಟ್ಸ್ ವಾಟ್ ಪೀಪಲ್ ನಾರ್ಮಲಿ ಡೂ ವೆನ್ ದೇ ಡ್ರಿಂಕ್. ಕಮ್ ಆನ್, ನಾನು ಅಕಸ್ಮಾತ್ ದಿನ ಕುಡಿಯೋಳಾಗಿದ್ದರೆ ಇಟ್ ವಾಸ್ ನಾಟ್ ಈಸಿ ಫಾರ್ ಮಿ ಟು ಸರ್ವೈವ್ 85 days ವಿತೌಟ್ ಇಟ್. ಐ ಆಮ್ ನಾಟ್ ಅಡಿಕ್ಟೆಡ್ ಟು ಇಟ್. ಐ ಆಮ್ ಜಸ್ಟ್ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಅಂತ ನಮ್ಗೆ ಗೆಟ್ ಟುಗೆದರ್ ಬಂದಾಗ ಎಲ್ರಿಗೂ ಗೊತ್ತಿರುತ್ತೆ, ಕೆಲವರು ತಗೊಳ್ತಾರೆ ಕೆಲವರು ತಗೊಳ್ಳಲ್ಲ. ಬಟ್ ಆ ಥರದೊಂದು ರಿಯಾಲಿಟಿ ಶೋನಲ್ಲಿ ಹೇಳಿ ಎಲ್ಲೊಂದು ಕಡೆ ಕಮ್ಯುನಿಟಿಯ ಹೆಣ್ಮಕ್ಳಿಗೆ ಬೇಜಾರಾಯಿತು ಅನ್ನೋದು ಒಂದಷ್ಟು ಆರೋಪಗಳು ಕೇಳಿಬಂತು. ಬಟ್ ನನ್ನ ಒಪಿನಿಯನ್ ಏನು ಅಂದರೆ, ನೀವು ಮಾಡ್ತೀರಾ ಅಂದರೆ ಹೊರಗಡೆ ಜೊತೆಗೂ ಆಲ್ರೆಡಿ ಗೊತ್ತಿರುತ್ತೆ. ಅದ್ರ ಬಗ್ಗೆ ಸುಳ್ಳು ಹೇಳ್ಕೊಂಡು ಬಂದರೆ ಇನ್ನೂ ಡಿಫಿಕಲ್ಟ್ ಅಲ್ವಾ? ಆಲ್ರೆಡಿ ನನ್ನ ಜನಕ್ಕೆ ಗೊತ್ತಿರುತ್ತೆ, ನಂಗೆ ಗೊತ್ತಿರೋರು ಗೊತ್ತಿರುತ್ತೆ ನಾನು ಕುಡಿತೀನಿ ಅಂತ. ನಾನು ಹೋಗಿ ಒಂದು ರಿಯಾಲಿಟಿ ಶೋ ಅಲ್ಲಿ ನಾನು ಕುಡಿಯೋದೇ ಇಲ್ಲ ಅಂತ ಸುಳ್ಳು ಹೇಳಿದೆ. ದಟ್ಸ್ ಅಗೇನ್ ಫೇಕಿಂಗ್. ದಟ್ಸ್ ಅಗೇನ್ ಮತ್ತೆ ಸುಳ್ಳು ಹೇಳೋದು. ನಾನು ಮಾಡೋದನ್ನು ನಾನು ಮಾಡ್ತೀನಿ ಅನ್ನೋದ್ರಲ್ಲಿ ನಾನು ತಪ್ಪಿದೆ ಅಂತ ನಾನು ಹೇಳಲ್ಲ. ನಾನು ಕೆಲವೊಂದು ನಾನು ಮಾಡಲ್ಲ. ಬಟ್ ಕೆಲವು ನಾನು ಮಾಡ್ತೀನಿ. ಅದು ಇಟ್ಸ್ ಜಸ್ಟ್ ಮೈ ಒಪಿನಿಯನ್ ಅಥವಾ ನನ್ನ ಹ್ಯಾಬಿಟ್ ಅಂತ ಹೇಳ್ಬೋದು. ಬಟ್ ಅದನ್ನು ನಾನು ಸುಳ್ಳು ಹೇಳಿ ನಾನು ಹೇಳೋದು ಸುಳ್ಳು ಅಂತ ಹೇಳ್ಬಿಟ್ಟು ನಂಗೆ ಹೇಳೋದು ತಪ್ಪು ಅಂತಲೇ ಅನ್ಸುತ್ತೆ. ಎಸ್, ಬಿಗ್ ಬಾಸ್ ಜರ್ನಿ ಮುಗೀತು. ವಾಟ್ ನೆಕ್ಸ್ಟ್ ಕೃಷಿ ಲೈಫಲ್ಲಿ? ಐ ಆಮ್ ಹೋಪಿಂಗ್ ದೇರ್ ಸಮಥಿಂಗ್ ಬೆಟರ್ ವೇಟಿಂಗ್ ಫಾರ್ ಮೀ ಔಟ್ಸೈಡ್ ಅಂತ ಹೊರಗಡೆ ಜಗತ್ತಲ್ಲಿ. ಬಟ್ ಅದು ಬಿಟ್ಟು ನನಗೆ 2 ರಿಲೀಸ್ ಇದೆ ತುಂಬ ಶೀಘ್ರದಲ್ಲಿ. ಐ ಥಿಂಕ್ ಇವಾಗ ಈ ಮಂತೆ ಕೂಡ ಕನ್ನಡಕ್ಕಾಗಿ ಒಂದನ್ನು ಒತ್ತಿದ್ದು ಆಡಿಯೋ ಲಾಂಚ್ ಇದೆ, ಪ್ಲಾನ್ ಮಾಡ್ತಾ ಇದ್ದಾರೆ. ಇಟ್ ಸೌಂಡ್ಸ್ ತುಂಬ ಚೆನ್ನಾಗಿದೆ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಪೋಸ್ಟರ್ ಸೌಂಡ್ಸ್ ವೆರಿ ಗುಡ್. ಎಲ್ಲ ಕಡೆ ಒಳ್ಳೆ ಒಪಿನಿಯನ್ಸ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಜಸ್ಟ್ ಹೇಳ್ತಿಲ್ಲ, ನಾಟ್ ಬಿಕಾಸ್ ಇಟ್ಸ್ ಮೈ ಮೂವಿ ಅಂತ ಬೂಸ್ಟಿಂಗ್ ಅಂತ ಇಲ್ಲ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ. ಪ್ರಾಬ್ಲಿ ನನ್ನ ಕರಿಯರ್ಗೆ ಒಂದು ಒಳ್ಳೆ ಬ್ರೇಕ್ ಕೊಡುವಂಥ ಸಿನಿಮಾ ಅನಿಸುತ್ತೆ. ಬ್ಯೂಟಿಫುಲ್ ಕಾನ್ಸೆಪ್ಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಬಿಗ್ ಬಾಸ್ ಹೋಗಿಂತ ಮುಂಚೆ ಕೂಡ ಈ ಸಿನಿಮಾಗೆ ತುಂಬ ವೆಯ್ಟ್ ಮಾಡ್ತಿದ್ದೆ. ಐ ವಾಸ್ ಹೋಪಿಂಗ್ ಕಿ ತುಂಬ ಬ್ರೇಕ್ ಕೊಡುತ್ತೆ ಅಂತ. ಐ ಥಿಂಕ್ ಬಿಗ್ ಬಾಸಿಂದ ಇಟ್ಸ್ ಆ್ಯನ್ ಆ್ಯಡೆಡ್ ಅಡ್ವಾಂಟೇಜ್ ಫಾರ್ ಮೀ ಇವಾಗ ಅದು ರಿಲೀಸ್ ಆದರೆ. ಸೊ ಐ ಆಮ್ ಆ್ಯಕ್ಚುಲಿ ಈಗರ್ಲಿ ವೇಟಿಂಗ್ ಫಾರ್ ಇಟ್. ಇಡೀ ಕರ್ನಾಟಕ ಜನತೆಗೆ ಅದೇ ಹೇಳೋದು, ಐ ರಿಯಲಿ ನೀಡ್ ಯುವರ್ ಸಪೋರ್ಟ್ ಆನ್ ದಿಸ್. ನನಗೆ ಬಿಗ್ ಬಾಸಲ್ಲಿ ಇರಬೇಕಾದ್ರೂ ಕೂಡ ತುಂಬ ಪ್ರೀತಿ, ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನಾನು ಬಿಗ್ ಬಾಸ್ ಸೋತ್ಕೊಂಡು ಬಂದರು, ಫಿನಾಲೆವರೆಗೂ ಹೋಗದಿದ್ರು ಐ ಆಮ್ ವೆರಿ ಪ್ರೌಡ್. ಹೊರಗಡೆ ಬಂದು ನೋಡಿದಾಗ ಎವ್ರಿಬಡಿ ಲವ್ಸ್ ಮೀ ಅ ಲಾಟ್. ತುಂಬ ಪ್ರೀತಿ ಸಿಕ್ಕಿದೆ ನಂಗೆ ಹೊರಗಡೆ. ದೇರ್ ಹ್ಯಾಸ್ ಟು ಬಿ ಅ ರೀಸನ್. ನಾನು ಹೊರಗಡೆ ಬಂದಾಗ ದೇರ್ ಹ್ಯಾಸ್ ಟು ಬಿ ಅ ರೀಸನ್. ಬಟ್ ನೋಡಿದ್ರೆ ನನಗೆ 90% ನನಗೆ ಪ್ರೀತಿ ಮಾಡೋರೇ ಜಾಸ್ತಿ ಇರೋದು. ಸೊ ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನನಗೆ ವೋಟ್ ಮಾಡಿ ಇಷ್ಟೊಂದು ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಐ ರಿಯಲಿ ಲವ್ ಯು ಆಲ್. ಹಾಗೆ ನನ್ನ ಸಿನಿಮಾ ಕೂಡ ಇವಾಗ 1-1.5 ತಿಂಗಳಲ್ಲಿ ರಿಲೀಸ್ ಆಗ್ತಿದೆ. ಅದು ಬಿಟ್ಟು ಬೇರೆ ಪ್ರಾಜೆಕ್ಟ್ಸ್ ಅವರು ಇದೆಯಾ? ಐರಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕೃಷಿ ಅವರೇ. ಫಾರ್ ದ ಫಸ್ಟ್ ಟೈಮ್ ಫಸ್ಟ್ ನ್ಯೂಸ್ ಜೊತೆಗೆ ಮಾತಾಡಿದ್ರಿ. ನಿಮ್ಮ ಕೆರಿಯರ್ ಆಗಲಿ, ನಿಮ್ಮ ಪರ್ಸನಲ್ ಲೈಫ್ ಆಗಲಿ ಎಲ್ಲವೂ ಕೂಡ ಕಲರ್ಫುಲ್ ಆಗಿರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೇನೆ ಫಸ್ಟ್ ನ್ಯೂಸ್ ಕಡೆಯಿಂದ ಚಾಕ್ಲೇಟ್ ಜಂಕ್ಷನ್ ಕಡೆ ನಿಮಗೊಂದು ಸ್ಮಾಲ್ ಗಿಫ್ಟ್ ಹ್ಯಾಂಪರ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಚಾಕ್ಲೇಟ್ಗೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ನಾವು ಕಿತ್ತಾಡ್ತಾ ಇದ್ದೀವಿ. ನಾನು ಕೂಡ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕೃಷಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಈ ವಾರದ ಸ್ಪೆಷಲ್. ಮುಂದಿನ ವಾರ ಬಿಗ್ ಬಾಸ್ ಮನೆಯಿಂದ ಮತ್ತೊಬ್ಬ ಸ್ಪರ್ಧಿ ಹೊರಬರ್ತಾರೆ. ಅವ್ರ ಜೊತೆಗೂ ಕೂಡ ನಾನು ಇದೇ ರೀತಿ ಮಾತಾಡ್ತೀನಿ ಅಂತ ಹೇಳ್ತಾ, ಇದು ಸೋಮಣ್ಣ ಮಾಚಿಮ್ಮಡ ಫಸ್ಟ್ ನ್ಯೂಸ್ ಬೆಂಗಳೂರು.